ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಇದು ನೋಡ್ರಿ, ಮನೆಗೆ ಬಂದ ಮೇಲೆ ನೆಕ್ಸ್ಟ್ ನೋಡಿದ್ದು ರಾತ್ರಿ 12:30 ಆಗಿ ಬಂದದ. ಇನ್ನೂ ಕೂಡ ಮಗ ಮಲ್ಕೊಂಡಿದ್ದಿಲ್ಲ. ಯಾಕಂತಂದ್ರೆ ಹೊಟ್ಟೆ ನೋಡ್ರಿ ಮಲಗಲೇನೇ ಇಲ್ಲ, ಮತ್ತು ಹಾಲು ಕೂಡ ಕುಡಿತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಎಲ್ಲೋ ಥರನೂ ಅನ್ನಿಸ್ತಾ ಇತ್ತು ಫೇಸು. ಹಾಗಾಗಿ ನಾವು ಇವಾಗ ನೆಕ್ಸ್ಟ್ ಡೇ ನೋಡ್ರಿ ಮಾರ್ನಿಂಗು ಹಾಸ್ಪಿಟ್ಲ್ ಬಂದೀವಿ. ಹಾಸ್ಪಿಟ್ಲ್ ಬಂದಮೇಲೆ ಡಾಕ್ಟ್ರ್ ಏನಂದ್ರೆ, ಇಲ್ಲ ನಾರ್ಮಲ್ ಐತಿ, ಆದರೂ ಕೂಡ ಬ್ಲಡ್ ಚೆಕ್ ಮಾಡಿ ನೋಡೋಣ ಅಂದ್ರೆ. ಹಾಗಾಗಿ ಬ್ಲಡ್ ಚೆಕ್ ಮಾಡಿದ್ರು ನೋಡ್ರಿ. ಬ್ಲಡ್ ಚೆಕ್ ಮಾಡಿದ್ಮೇಲೆ ಸ್ವಲ್ಪ ಕಾಮ್ನೇದು ಟೈಪ್ ಆಗ್ಯದ, ಹಾಗಾಗಿ ನೀವು ಅಡ್ಮಿಟ್ ಇರ್ಬೇಕಂತಂದರು. ಆಯ್ತು ರೀ ಅಂಥೇಳಿ ಅಂದ್ವಿ. ಇವಾಗ ನೋಡ್ರಿ ರಾತ್ರಿ ಹೊತ್ತು ಅಲ್ಲಿ ICUನೊಳಗೆ ಇಟ್ಟಿದ್ರು ಮಗುನ. ಲೇಸರ್ ಲೈಟಿಗೆ 24 ತಾಸು ಇಡ್ತೀವಿ. ಆಮೇಲೆ ಮತ್ತೆ ಬ್ಲಡ್ ಚೆಕಪ್ ಆದಮೇಲೆ ಎಷ್ಟು ಕಡಿಮೆ ಆಗಿದೆ ಅಂತ ನೋಡಿ ಹೇಳ್ತೀವಿ ಅಂತಂದರು. ಆಯ್ತು ರೀ ಅಂಥೇಳಿ ಅಂದ್ವಿ. ಹಾಸ್ಪಿಟ್ಲ್ ಒಳಗೆ ನೋಡ್ರಿ ನಾನು ಮತ್ತು ನಮ್ಮ ಮಮ್ಮಿ ಇದ್ದೀವಿ. ನಮ್ಮ ಹಸ್ಬೆಂಡು ನಮ್ಮನ್ನು ಬಿಟ್ಬಿಟ್ಟು ಮತ್ತೆ ಬಂದರು ನೋಡ್ರಿ. ಯಾಕಂದ್ರೆ ಇಬ್ಬರು ಮಕ್ಕಳದಾರ ನೋಡ್ರಿ. ಅವರು ಆಕೆಗೂ ದೊಡ್ಡವಳಿಗೂ ಕೂಡ ಸ್ವಲ್ಪ ಹುಷಾರಿದ್ದಿದ್ದಿಲ್ಲ. ಹಾಗಾಗಿ ಮತ್ತು ಹಾಸ್ಪಿಟ್ಲ್ ಒಳಗೆ ಅಷ್ಟು ಸಣ್ಣ ಮಕ್ಕಳನ್ನ ಇಟ್ಕೊಳ್ಳೋದು ಸೇಫ್ ಅಲ್ಲ ಅಂಥೇಳಿ ಅವರ ಮನೆಗೆ ಹೋದರು. ನಾವಿವಾಗ ಇಬ್ಬರೇ ಇರೋದು. ರಾತ್ರಿ ನೋಡ್ರಿ ತುಂಬಾ ಬೇಜಾರು ಆಗತ್ತಿತ್ತು. ಯಾಕಂದ್ರೆ ಡೆಲಿವರಿ ಎಲ್ಲ ಕೂಡ ಚೆನ್ನಾಗಾಗಿತ್ತು. ಹೋಗಬೇಕಾದ್ರೂ ಕೂಡ ಡಾಕ್ಟ್ರ್ ಎಲ್ಲನೂ ಆರಾಮದಾರ ಅಂತ ಹೇಳಿದರು. ಮತ್ತು ಸಡನ್ಲಿ ಒನ್ ಡೇಗೆ ಈ ರೀತಿ ಆಯ್ತು ಅಂಥೇಳಿ ನಂಗೆ ತುಂಬಾ ಬೇಜಾರು ಆಗತ್ತು. ಯಾಕಂದ್ರೆ ನೋಡ್ರಿ ಕಷ್ಟಪಟ್ಟು ಇಷ್ಟಪಟ್ಟು ಗಂಡು ಮಗುನ ಬೇಕು ಅಂಥೇಳಿ ಹಡ್ದೀನಿ. ಈ ರೀತಿ ಆಯ್ತಲ್ಲ ಅಂಥೇಳಿ ತಿಳಿ ಅಂತಂದ್ರೆ 108 ವಿಚಾರ ಬರಾಕತ್ತು. ಏನು ಮಾಡೋದು ಅಂತ ಗೊತ್ತಿಲ್ಲ. ಬಟ್ ನೋಡ್ರಿ ಆದರೂ ಕೂಡ ಅಂಥ ಸಣ್ಣ ಮಗುಗೆ ಬ್ಲಡ್ ಚೆಕಪ್ ಅದು ಇದು ಏನೇನೋ ಹೇಳಕತ್ತಾನ. ಟೆನ್ಷನ್ ಭಾಳ ಆಗ್ಬಿಡ್ತು. ಹಸ್ಬೆಂಡ್ ಏನೋ ಮನೆಗೆ ಹೋಗಂತ ಕಳಿಸಿದ್ಮೇಲೆ ಯಾಕಾದರೂ ಕಳಿಸಿದಪ್ಪ ಅಂಥೇಳಿ ಅನ್ಸಾತ್ಬಿಡ್ತು. ರಾತ್ರಿ ನೋಡ್ರಿ 11:30ಗೆ ಮತ್ತೆ ಬ್ಲಡ್ ರಿಪೋರ್ಟು ಚೆಕ್ ಮಾಡಿದರು. ಅವಾಗ ನರ್ಸ್ ಬಂದು ಹೇಳಿದ್ರು ನೋಡ್ರಿ, ಏನಾಯಿತು ಅಂತ ಕೇಳಿದೆ ನಾನು. ಇಲ್ರಿ ಅಕ್ಕ, ಸ್ವಲ್ಪ ಒಂದು 3 ಪಾಯಿಂಟ್ ಕಡಿಮೆ ಆಗ್ಯದ. ಯಾಕಂದ್ರೆ ಕಾಮ್ನಿದದು ಏನದ 10ರಿಂದ 12 ಇದ್ರೆ ನಾರ್ಮಲ್. ಅದು ನಿಮ್ಮ ಮಗುಗೆ 25 ಐತಿ, ಹಾಗಾಗಿ ಸ್ವಲ್ಪ ಹೆವಿನೇ ಐತಿ. ಇವಾಗ ಮಧ್ಯಾಹ್ನದಿಂದ ಏನು ICU ಒಳಗೆ ಇಟ್ಟಿದ್ದೀವಲ್ಲ, ಸ್ವಲ್ಪ 3 ಪಾಯಿಂಟ್ ಕಡಿಮೆ ಆಗ್ಯದ. ನೆಕ್ಸ್ಟ್ ನೋಡ್ರಿ ಒಂದು ಸಲ ಕಡಿಮೆ ಆಯ್ತಂದ್ರೆ ನೆಕ್ಸ್ಟ್ ಡೇ ಕಡಿಮೆ ಆಗ್ತಾನೆ ಬರ್ತದೆ. ನಾಳೆ ಒಂದಿನ ನೋಡ್ರಿ ನಿಮ್ದು ಏನಿಲ್ಲ ಅಂದ್ರೆ ಒಂದು 15ರಿಂದ ಒಂದು 16 ಪಾಯಿಂಟ್ ಬಂದಿರ್ತದೆ, ಚಿಂತೆ ಮಾಡಬೇಡ್ರಿ ಅಂತಂದರು. ಆಯ್ತು ರೀ ಅಂಥೇಳಿ ಅಂದ್ಕೊಂಡೆ. ಆಮೇಲೆ ನೋಡ್ರಿ ರಾತ್ರಿ ಡಾಕ್ಟ್ರ್ ಬಂದರು. ನಾವು ಚೆಕ್ ಮಾಡಿಸಿರೋಂಥ ಡಾಕ್ಟ್ರಲ್ಲ, ಇನ್ನೊಬ್ರು ಇದ್ರು, ಅವರು ವಿಸಿಟಿಂಗ್ ಬರ್ತಿದ್ರು, ಅವ್ರು ಬಂದರು. ಟೈಮ್ ನೋಡ್ರಿ 1 ಗಂಟೆ ಏನೋ ಆಗಿತ್ತು. ಅವಾಗ ಬಂದು ಅವ್ರೇನು ಹೇಳಿದ್ರು ಅಂದ್ರೆ, ಕೇಳಿದೆ ನಾನು, ಹೆಂಗದನ್ರಿ ಸರ್ ಇವಾಗ ಅಂತ ಕೇಳಿದ್ರೆ, ಅವ್ರೇನಂದ್ರು, ಇಲ್ರಿ ಇವಾಗಂತೂ ಹೈ ಐತಿ ಕಾಮ್ನಿದು. ಒಂದು ವೇಳೆ ಹೆಚ್ಚಾಯ್ತಂದ್ರೆ ಮಗುಗೆ ಬ್ಲಡ್ ತೆಗೆದು ಬ್ಲಡ್ ಹಾಕಬೇಕು. ಮತ್ತು ಕಾಮ್ನಿದು ಮಸ್ತಕ್ಕೆ ಇರ್ತದೆ, ಮೆದುಳಿಗೆ ಕರಳಿಗೆ ಏನೇನೋ ಅಂತ ಹೇಳಕತ್ಬಿಟ್ರು ನೋಡ್ರಿ. ರಾತ್ರಿ ನನಗೆ ಅದನ್ನೆಲ್ಲನೂ ಕೇಳಿ ನಿದ್ದೆನೇ ಬರಲಿಲ್ಲ. ಸಿಕ್ಕಾಪಟ್ಟೆ ಅಳು ಬರಾಕತ್ಬಿಡ್ತು. ಆದರೂ ಕೂಡ ಏನು ಮಾಡೋದು, ಧೈರ್ಯನೇ ಸಾಲಿಲ್ಲ. ಹಸ್ಬೆಂಡ್ ಬೇರೆ ಇದ್ದಿದ್ದಿಲ್ಲ. ತುಂಬಾ ಕಷ್ಟ ಆಗ್ಬಿಡ್ತು ನೋಡ್ರಿ. ಯಾಕಾದರೂ ಹಿಂಗಾಯ್ತಪ್ಪ ಅಂಥೇಳಿ ಮತ್ತು ಸಮಾಧಾನ ಆಗಲಿಲ್ಲ. ಅವ್ರು ಹೋದ್ಮೇಲೆ ಮತ್ತೆ ನಾನು ಹೋಗಿ ಮತ್ತೆ ಸಿಸ್ಟರ್ ಕೇಳಿದೆ. ಅವರೆಲ್ಲ ಹೇಳಿದ್ರು ನೋಡ್ರಿ, ಡಾಕ್ಟ್ರ್ ಹಾಗೆ ಹೆದರ್ಸ್ತಾರೆ, ನೀವು ಚಿಂತೆ ಮಾಡಬೇಡ್ರಿ. ಯಾಕಂದ್ರೆ ಹೆಚ್ಚಾಯ್ತಂದ್ರೆ ಅವರು ನೆಕ್ಸ್ಟ್ ಪ್ರೊಸೀಜರ್ ಹೇಳಾರಕ್ಕ. ಆ ರೀತಿಯೂ ಹೆಚ್ಚಾಗಲ್ಲ, ನಿನ್ನ ಮಗನಿಗೆ ಕಡಿಮೆ ಆಗುತ್ತೆ ಅಂಥೇಳಿ ಅವ್ರು ಸ್ವಲ್ಪ ಧೈರ್ಯ ತುಂಬಿದ್ರು. ನಿಜವಾಗ್ಲೂ ನೋಡ್ರಿ ಸ್ಟಾಪ್ ಎಲ್ಲ ಕೂಡ ಚೆನ್ನಾಗಿದ್ರು. 3 ಟೈಮ್ ಬರ್ತಿದ್ರು ನೋಡ್ರಿ ಇಬ್ಬಿಬ್ರು ಅಂಥೇಳಿ. 6 ಜನನೂ ನನಗೆ ತುಂಬಾ ಸಪೋರ್ಟ್ ಮಾಡಿದರು, ಧೈರ್ಯ ತುಂಬಿದರು. ಅವರಿದ್ದಲ್ಲೇ ನನಗೆ ಸ್ವಲ್ಪ ಧೈರ್ಯ ಬಂತು ನೋಡ್ರಿ. ಅವ್ರು ಹೇಳಿದ್ಮೇಲೆ ನನಗೆ ಸಮಾಧಾನ ಆಯಿತು. ಮತ್ತು ಅವನು ಹಾಲು ಕುಡಿತಾನೆ ಇರಲಿಲ್ಲ. ಅವರೇ ನನಗೆ 2 ತಾಸಿಗೊಮ್ಮೆ ಒಳಗೆ ಕರ್ಕೊಂಡೋಗಿ ಅವರೇ ನನಗೆ ಫೀಡ್ ಮಾಡಿಸ್ತಿದ್ರು, ಹಿಂಗೆ ಮಾಡಕ್ಕ ಅಂಥೇಳಿ. ತುಂಬಾ ಖುಷಿ ಆಯ್ತು ನೋಡ್ರಿ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ದೇವ್ರು ಅವ್ರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಅವ್ರು ಏನೇನು ಅಂದ್ಕೊಂಡ್ರಲ್ಲ ಕನಸೆಲ್ಲ ನೆರವೇರಿಸ್ಲಿ ಅಂತ ಹೇಳ್ತೀನಿ. ಯಾಕಂದ್ರೆ ನೋಡ್ರಿ ನಾವು ಏನಾದರೂ ಒಂದು ದುಡ್ಡು ಏನಾದರೂ ಕೊಟ್ಟಿರ್ಬೋದು, ಅದು ಕೊಟ್ಟಿದ್ದು ಅವ್ರ ಬಳಿನೂ ಇರೋಂಗಿಲ್ಲ, ನಮ್ಮ ಬಳಿನೂ ಇರೋಂಗಿಲ್ಲ. ಒಂದು ಏನರ ಹೆಲ್ಪ್ ಮಾಡಿರ್ತಾರೆ ನಮ್ಮ ಕಷ್ಟ ಕಾಲದಾಗ, ಅದು ನಮ್ಗೆ ಎಷ್ಟು ಯೂಸ್ ಆಗುತ್ತಂದ್ರೆ. ನಂಗಂತೂ ನೋಡ್ರಿ ಅವ್ರು ಮಾಡಿರೋಂಥ ಹೆಲ್ಪನ್ನ ಜೀವನ ಪರ್ಯಂತ ಮರೆಯಂಗಿಲ್ಲ. ಅಷ್ಟೊಂದು ನನಗೆ ಹೆಲ್ಪ್ ಮಾಡಿದ್ರು ಅವರು. ಅವ್ರು ನಮಗೆ ಅದೊಂದು ಆ ಪರಿಸ್ಥಿತಿ ಒಳಗೆ ಧೈರ್ಯ ಹೇಳ್ತಾರೆ ನೋಡ್ರಿ, ಅದೇ ನಮ್ಗೆ ಎಷ್ಟೊಂದು ಆನೆ ಬಲ ಸಿಕ್ಕಂಗಾಗುತ್ತೆ. ನೋಡ್ಬೋದು ಇಲ್ಲಿ ನಾನು ವಿಚಾರ ಮಾಡ್ತಾ ಹೆಂಗೆ ಮಲ್ಕೊಂಡಿನಿ ಅಂಥೇಳಿ. ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು ರೀ, ಏನಾಯ್ತಪ್ಪ ಇದು ಅಂಥೇಳಿ. ನೆಕ್ಸ್ಟ್ ಡೇ ನೋಡ್ರಿ ಮತ್ತೆ ಬ್ಲಡ್ ಚೆಕ್ ಮಾಡಿದರು. ಅವ್ರು ಹೇಳಿರೋ ಪ್ರಕಾರ ಮತ್ತೆ ಕಡಿಮೆ ಬಂತು ನೋಡ್ರಿ. ಮತ್ತೆ ನಂಗೆ ಆರಾಮ ಅನಿಸ್ತು. ಮತ್ತೆ ನೋಡ್ರಿ ಇದ್ರೊಳಗೆ ಏನಾಗಿತ್ತು ಅಂದ್ರೆ, ಕಾಮ್ನಿ ಪ್ರಮಾಣ ಕಡಿಮೆ ಆಗ್ತಾ ಬಂತು. ಬಟ್ ಅವ್ನ ವೇಟ್ ಏನಾಗತ್ತಿತ್ತು ಅಂದರೆ ಸ್ವಲ್ಪ ಕಡಿಮೆ ಆಗಿ ಬಂತು. ಹಾಗಾಗಿ ಇದೇನಪ್ಪ ಅಂತ ಅನಿಸ್ಬಿಡ್ತು. ಮಳೆ ಅಂತೂ ಸಿಕ್ಕಾಪಟ್ಟೆ ಇತ್ತು ನೋಡ್ರಿ. ನನ್ನ ಡೆಲಿವರಿ ಆಗಿಂದ ಒಂದು 10 ದಿನ ಅಂತೂ ಕಂಟಿನ್ಯೂಸ್ ಆಗಿ ಮಳೆ ಇತ್ತು. ಬಿಸಿಲಿಗೆ ಹಿಡಿದ್ರೆ ಏನೂ ಆಗ್ತಿದ್ದಿಲ್ಲ. ಬಟ್ ಬಿಸಿಲಿಲ್ಲಾರ್ಕ ಈ ರೀತಿ ಆಯ್ತು ನೋಡ್ರಿ. ಕಾಮ್ನಿ ಅನ್ನೋದು ಕಾಮನ್ ನೋಡ್ರಿ. ಯಾಕಂದ್ರೆ ಹುಟ್ಟಿದ ಕೂಸಿಗೆ ಕಾಮ್ನಿ ಇದ್ದೇ ಇರ್ತದೆ. ಅದು ಸ್ವಲ್ಪ ಹೆಚ್ಚಾಯ್ತಂದ್ರೆ ಈ ರೀತಿ ಕಷ್ಟ ಪಡ್ಬೇಕಾಗತ್ತೆ ನೋಡ್ರಿ. ಅದರಲ್ಲೂ ಕೂಡ ಸ್ವಲ್ಪ ಪ್ರಮಾಣದೊಳಗಿತ್ತಂದ್ರೆ ಬಿಸಿಲಿಗೆ ಅದು
ಮಾಡಿದ್ರೆ ಏನಾಗಂಗಿಲ್ಲ. ಆದರೂ ಕೂಡ ನನಗೆ ಈ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಕಷ್ಟ ಅನ್ನಿಸ್ತು ನೋಡ್ರಿ. ಯಾಕಂದ್ರೆ ಎರಡೂ ಮಕ್ಕಳು ಕೂಡ ಡೆಲಿವರಿ ಆಗಲಿ ಮಗು ಆಗಲಿ ತುಂಬಾ ಚೆನ್ನಾಗಾಗಿತ್ತು. ಈ ರೀತಿ ಆಗಿದ್ದೇ ಇಲ್ಲ. ಇದೇನಪ್ಪ ಹಿಂಗಾಯಿತು ಅಂಥೇಳಿ ಅನ್ನಿಸ್ತು. ಬಟ್ ನೋಡ್ರಿ 2 ತಾಸಿಗೊಮ್ಮೆ ಹೋಗೋದು ಮತ್ತು ಅಲ್ಲಿ ಫೀಡ್ ಮಾಡೋದು ಮತ್ತೆ ಬರೋದು, ಮಗು ಅಲ್ಲಿ ನಾನು ಇಲ್ಲಿ ಅಂಥೇಳಿ ಒಂಥರ ಬೇಜಾರಿತ್ತು. ಆದರೂ ಕೂಡ ಅವ್ರು ಹೇಳಿದ್ರು, ಅಕ್ಕ ನಿನ್ನ ಬಳಿ ಎಷ್ಟೊತ್ತು ಇಟ್ಕೋತಿಯಲ್ಲ ಅಷ್ಟು ನಿಮಗೆ ಲಾಸ್ ಆಗುತ್ತೆ, ಬಡ ಬಡ ಫೀಡ್ ಮಾಡಿಬಿಟ್ಟು ಅಲ್ಲೇ ಹಾಕಿಬಿಡು ಅಂದ್ರೆ ಆರಾಮಾಗುತ್ತೆ ಅಂತ ಹೇಳಿದ್ರು. ಅವ್ರು ಹೆಂಗೆ ಹೇಳಿದ್ರು ನೋಡ್ರಿ, ಹಾಗೆ ಹೇಳ್ಕೊಂಡು 3 ಡೇಸು ಹಾಸ್ಪಿಟ್ಲ್ ಒಳಗೆ ಇದ್ದು ಆಮೇಲೆ ಮಗು ಆರಾಮಾಯ್ತು ನೋಡ್ರಿ. ಆರಾಮಾದ್ಮೇಲೆ ನಾವು ಮನೆಗೆ ಬಂದೀವಿ. ರಾತ್ರಿ ನೋಡ್ರಿ ನೆಕ್ಸ್ಟ್ ಡೇ ಕೊಟ್ಟಿದ್ರು. ಅವತ್ತತ್ರ ರಾತ್ರಿ ಮಲ್ಕೊಲೇ ಇಲ್ಲವ. ಫೀಡ್ ಮಾಡ್ತಾನೆ ನಾನು ಮಲಗಿಸ್ತಾ ಇದ್ದೆ 2 ತಾಸಿಗೊಮ್ಮೆ. ಫಸ್ಟ್ಗೆ ನೋಡ್ರಿ ಸ್ಟಾರ್ಟಿಂಗಲ್ಲ, ಹಾಗಾಗಿ ಅಲಾರಾಮ್ ಇಟ್ಕೊಂಡು ಹೇಳ್ತಿದ್ದೆ ನಾನು. ಎದ್ಮೇಲೆ ಫೀಡ್ ಮಾಡಿಸೋದು ಮತ್ತು ಮಲಗಿಸೋದು ಅಂಥೇಳಿ ಅದನ್ನು ರೂಢಿ ಇಟ್ಕೊಂಡ್ಬಿಟ್ಟಿದ್ದೆ. ಪಾಪ ನೋಡ್ರಿ ಹುಡುಗಗೆ ಎಲ್ಲೆಂದ್ರಲ್ಲಿ ಇರ್ತಿ ಚುಚ್ಚಿ ಹೈರಾಣ ಮಾಡಿಬಿಟ್ಟಿದ್ರು. ಅದು ಅಂತೂ ನೋಡಿತ್ತು ನನಗೆ ಕಣ್ಣಾಗ ನೀರು ಬಂದು ನೋಡ್ರಿ. ಯಾಕಂದರೆ ಈ ಸಿಚುವೇಶನು ಯಾವ ತಾಯಿಗೂ ಬರಬಾರ್ದು. ಎಲ್ಲದನ್ನು ಶೇರ್ ಮಾಡ್ಕೋತೀನಿ, ಹಾಗಾಗಿ ಇದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಫೈನಲಿ ಇವಾಗ ನೋಡ್ರಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೊಂಟೀವಿ. ಮನೆಗೆ ಹೋದ್ಮೇಲೆ ಯಾವ ರೀತಿ ರೂಟೀನ್ ಸ್ಟಾರ್ಟ್ ಆಗುತ್ತೆ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆದಷ್ಟು ನನಗೆ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ನಾನು ವಿಡಿಯೋನ ಶೇರ್ ಮಾಡ್ಕೋತೀನಿ ನೋಡ್ರಿ. ನಿಮ್ಮೆಲ್ಲರ ಕನ್ಸನ್ನು ಮತ್ತು ಪ್ರೀತಿ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳತ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಮುಂದಿನ ವಿಡಿಯೋದೊಳಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಬಾಯ್ ಫ್ರೆಂಡ್ಸ್.